ಕನ್ನಡ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ BECIL ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡ್ ವತಿಯಿಂದ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದು, ಆಸಕ್ತಿಯುಳ್ಳ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಮುಂದೆ ಬರುವಂತಹ ಎಲ್ಲ ಸರ್ಕಾರಿ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ಪಡೆಯಿರಿ. ಒಟ್ಟು ಹುದ್ದೆಗಳ ಸಂಖ್ಯೆ 62 ಹುದ್ದೆಗಳು. ಅರ್ಜಿಯನ್ನು ಸಲ್ಲಿಸುವ ವಿಧಾನ: ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ನಂತರ ಹುದ್ದೆಗಳ ವಿವರ: ಡೇಟಾ ಎಂಟ್ರಿ ಆಪರೇಟರ್ 15 ಹುದ್ದೆ, MTS ಗ್ರೂಪ್ ಟಿ ಹುದ್ದೆಗಳು 3 ಹುದ್ದೆ, ಮುಖ್ಯಸ್ಥರು IT 1 ಹುದ್ದೆ, ಹಿರಿಯ ಸಲಹೆಗಾರ 1 ಹುದ್ದೆ, ನಂತರ ಸಾಫ್ಟ್ವೇರ್ಗೆ 1 ಹುದ್ದೆ, ಸಿಸ್ಟಮ್ ವಿಶ್ಲೇಷಕ 1 ಹುದ್ದೆ, ಕ್ಲಿನಿಕಲ್ ಇನ್ಫಾರ್ಮೆಟಿಕ್ಸ್ ಸ್ಪೆಷಲಿಸ್ಟ್ 2 ಹುದ್ದೆ, ಡೆಸ್ಕ್ಟಾಪ್ ಬೆಂಬಲ ಇಂಜಿನಿಯರ್ 1 ಹುದ್ದೆ ಹಾಗೂ ಅಸೆಟ್ ಕಮ್ ವೆಂಡರ್ ಕೋಆರ್ಡಿನೇಟರ್ 1 ಹುದ್ದೆ, IT ಸಹಾಯವಾಣಿ ಸಂಯೋಜಕರು 1 ಹುದ್ದೆ, ಪ್ರೋಗ್ರಾಮರ್ಗೆ 1 ಹುದ್ದೆ, ಡೇಟಾಬೇಸ್ ನಿರ್ವಹಣೆ 1 ಹುದ್ದೆ ಹಾಗೂ ಡೇಟಾ ವಿಶ್ಲೇಷಕ 1 ಹುದ್ದೆ, ನಂತರ ಒಂದು ವೆಬ್ ಡಿಸೈನರ್ 1 ಹುದ್ದೆ, ನಂತರ ನಿರ್ವಹಣೆ ಮತ್ತು ನೆಟ್ವರ್ಕಿಂಗ್ ಸಹಾಯಕ 1 ಹುದ್ದೆ, ನಂತರ ರೋಗಿಗಳ ಆರೈಕೆ ವ್ಯವಸ್ಥಾಪಕರು. ಒಟ್ಟು 30 ಹುದ್ದೆಗಳು. ನಂತರ ಶೈಕ್ಷಣಿಕ ವಿದ್ಯಾರ್ಹತೆ: ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅಭ್ಯರ್ಥಿಯು ME, BTech, MSc, MTech, ME ಇನ್ ಕಂಪ್ಯೂಟರ್ ಸೈನ್ಸ್ ಹಾಗೂ ಪದವಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಜೊತೆಗೆ ಅಭ್ಯರ್ಥಿಗೊಂದು ಕೆಲಸದ ಅನುಭವ ಇರುವವರೆಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ನಂತರ ವೇತನ ಶ್ರೇಣಿ: ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗೆ 70,000ದಿಂದ 2 ಲಕ್ಷದವರೆಗೆ ವೇತನವನ್ನು ಕೊಡಲಾಗುತ್ತದೆ. ನಂತರ ಅರ್ಜಿಯ ಶುಲ್ಕ: ಸಾಮಾನ್ಯ, OBC, ಮಾಜಿ ಸೈನಿಕ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 885 ರೂಪಾಯಿ, SC, ST ಹಾಗೂ EWS ಅಂಗವಿಕಲ ಅಭ್ಯರ್ಥಿಗಳಿಗೆ ರೂಪಾಯಿ 531. ನಂತರ ಆಯ್ಕೆಯ ವಿಧಾನ: ಅಭ್ಯರ್ಥಿಗೆ ಒಂದು ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡ್ನ ನಿಯಮದ ಪ್ರಕಾರ ಅಭ್ಯರ್ಥಿಯನ್ನು ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ. ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ 2 ಫೆಬ್ರವರಿ 2024ರಂದು. ಅರ್ಜಿಯನ್ನು ಸಲ್ಲಿಸಲು ಕಡೆಯ ದಿನಾಂಕ 7 ಫೆಬ್ರವರಿ 2024ರಂದು. ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ PDF ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಹಾಗೆ ಅರ್ಜಿಯನ್ನು ಸಲ್ಲಿಸುವ ಲಿಂಕ್ನ ಮೂಲಕ ತಮ್ಮ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು. ನಾವು ನೀಡಿದ ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.